ಇವತ್ತು ಭಾಳ ಸೊಸೈಟಿಗಳು ಫೇಲ್ ಆಗ್ತಾ ಇದ್ದಾವೆ. ಭಾಳ ಸೊಸೈಟಿಗಳು ಫೇಲ್ ಆಗ್ತಾ ಇದ್ದಾವೆ. ನಾವೇ ಉದ್ಘಾಟನೆ ಮಾಡಿದ ಸೊಸೈಟಿಗಳು ಬಹಳಷ್ಟು ಫೇಲ್ ಆಗಿದಾವೆ. ನಮಗೆ 5-6 ಲಕ್ಷ ರೂಪಾಯಿ ಹೋಗಿದಾವೆ, ಇನ್ನೂ ಬರ್ತಿಲ್ಲ, ಹುಡುಕಾಡಕ್ಕೆ ಹಾಕಿವಿ ನಾವು. ಅದಕ್ಕೆ ನಾ ಹೇಳೋದು, ಸೊಸೈಟಿ ಮಾಡಂಗಿದ್ರೆ ಈಗ ಹೆಂಗೆ ಅವ್ರು ಎಲ್ಲರೂ ಮಾಡಿದಾರ, ನಮ್ಮ ಜೊಲ್ಲೆ ಮಾಡಿದಾರ, ಎಲ್ಲ ಕಡೆ ಹೋಗಿದ್ದಾರೆ, ಎಲ್ಲ ಗೋವಾಗೆ ಹೋಗಿ, ಮಹಾರಾಷ್ಟ್ರಕ್ಕೆ ಹೋಗಿ, ಎಲ್ಲ ಅಕೌಂಟ್ ಸೆಕ್ಷನ್ ಭಾಳ ಚೆನ್ನಾಗಿರಬೇಕು. ಯಾರು ಬಿಡಿ ಅವಶ್ಯಕತೆ ಇಲ್ಲ. ಯಾರಿಗೆ ಸಾಲ ಕೊಟ್ಟರೆ ಕರೆಕ್ಟಾಗಿ ತುಂಬಬೇಕು, ಕರೆಕ್ಟಾಗಿ ತಗೋಬೇಕು. ಮಿಲಿಟ್ರಿ ಒಳಗೆ ಹೆಂಗೆ ಕರೆಕ್ಟ್ ನಿಮ್ಮ ರೂಲ್ಸ್ ಇರ್ತಾವೆ, ಹಂಗೆ ಅದಕ್ಕೂ ರೂಲ್ಸ್ ಮಾಡ್ಕೋಬೇಕು. ನಾವು ರೂಲ್ಸ್ ಮಾಡಿಕೊಂಡು ವ್ಯವಸ್ಥಿತವಾಗಿ ಕೆಲಸ ಮಾಡಿದರೆ ಬೇಕಾದಷ್ಟು ಇನ್ಕಮ್ ಆಗ್ತಕ್ಕಂಥ ಕೆಲಸ ಬರ್ತದೆ. ನಿಮ್ಮ ಮಕ್ಕಳಿಗೂ ಕಲ್ಯಾಣ ಆಗ್ತದೆ, ಎಲ್ಲರಿಗೂ ಕಲ್ಯಾಣ ಆಗ್ತಕ್ಕಂಥ ಕೆಲಸ ಬರ್ತದೆ. ದೇಶಕ್ಕೆ ಸೇವೆ ಮಾಡಿದರೆ ಆ ನಿಷ್ಠೆಯನ್ನು ಅಲ್ಲಿಟ್ಟುಕೊಂಡು ಕೆಲಸ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೆ ನಿಮ್ಮವೂ ಸಹಿತ ದೇಶ ವಿದೇಶಗಳಲ್ಲಿ ಹೋಗತಕ್ಕಂಥ ವ್ಯವಸ್ಥೆ ಬರ್ತದೆ. ಅಂತಹ ಅದ್ಭುತವಾದ ನಿಮ್ಮ ಚಿಂತನೆ ನಿಮಗದ. ಭಾಳ ಒಳ್ಳೊಳ್ಳೆ ಅನುಭವವನ್ನು ಹೊಂದಿದಂಥವ್ರು ತಾವೆಲ್ಲ ಬಂದಿದ್ದೀರಿ. ನಿಮ್ಮನ್ನೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ಅವ್ರ ಎದೆ ಮೇಲಿರೋ ಬ್ಯಾಡ್ಜ್ಗಳು ನೋಡಿದ್ರೆ ಖುಷಿ ಆಗುತ್ತೆ. ಇವ್ರು ಎಷ್ಟು ಅಂಜಿಕೆಯಿಂದ ಓಡಾಡಿರ್ಬೋದು ಅಂತ ಅನಿಸ್ತದೆ. ಯುದ್ಧ ನಡೆಸುತ್ತಾರೆ, ಈ ಕಡೆ ಯುದ್ಧ ನಡೆಸ್ತಾರೆ, ಆ ಕಡೆಯಿಂದ ಬಾಂಬ್ ಬರ್ತಿರ್ತವೆ, ಗುಂಡು ಬರ್ತಿರ್ತವೆ. ಅದೇ ಜಾಗದಾಗ ಓಡಾಡಬೇಕಾಗುತ್ತೆ, ಅದೇ ಜಾಗದಾಗ ಓಡಾಡಬೇಕಾಗುತ್ತೆ. ಪಾಕಿಸ್ತಾನ ಯುದ್ಧ ನಡೆದಾಗ ಸಣ್ಣ ವಿಮಾನ ತಗೊಂಡು ಅದೇ ಕರಿಯಪ್ಪನವರು ಹೋಗಿ ಇವ್ರನ್ನೆಲ್ಲ ಹುರಿದುಂಬಿಸುವಂಥ ಕೆಲಸವನ್ನು ಮಾಡ್ತಾರೆ. ಅವರು ಹೋದ ಜಾಗದಾಗ ಗುಂಡು ಬೀಳ್ತಿರ್ತಾವೆ, ಅವ್ರನ್ನ ತಪ್ಪಿಸಿಕೊಂಡು ಮತ್ತೆ ಯುವಕರನ್ನ ಎಚ್ಚರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನೋಡಿ ಎಂಥದ್ದು ಎಲ್ಲ ಎಂತೆಂಥ ತಾಯಿ ಅಂದರೆ ಈ ಪುಸ್ತಕದಲ್ಲಿ ಒಂದು ತಾಯಿ ಹೇಳ್ತಾಳೆ, ವಿನಯ್ ಗೋರೆ ಅಂತಂತ ಹೇಳಿ ತಿಳ್ಕೊತಾನೆ. ಅವನು ಸಣ್ಣವನಿದ್ದಾಗ ಶಾಲೆಗೆ ಹೋಗಿರ್ತಾನೆ, SLCಗೆ ಶಾಲೆಗೆ ಹೋಗಿರ್ತಾನೆ. PE ಮಾಸ್ತರ್ ಹೇಳ್ತಾರೆ, PE ಮಾಸ್ತರು ದೇಶಾಭಿಮಾನ ಬೇಕು ಅಂತ ಅನೇಕ ಕಥೆಗಳನ್ನು ಹೇಳ್ತಾರೆ, ಋಣ ತೀರಿಸಬೇಕು ಅಂತ ಹೇಳ್ತಾರೆ. ಮನೆಗೆ ಬರ್ತಾನೆ, ಆರ್ಥಿಕವಾಗಿ ಚಲೋ ಇರ್ತಾರೆ. ವಿನಯ್ ಗೋರೆ ಹೇಳ್ತಾನೆ, ನಾನು ಮಿಲಿಟ್ರಿ ಸೇರ್ತೀನಿ. ಅವರಪ್ಪ ಅಂತಾನೆ, ಅವರಪ್ಪ ಅಕೌಂಟೆಂಟ್ ಆಗಂತ ಹೇಳ್ತಾನೆ, ಅಂದರೆ CA ಆಗಂತ ಹೇಳ್ತಾನೆ. CA ಆದ್ರೆ ರೊಕ್ಕ ಬರ್ತಾವೆ, ಅದನ್ನ ಆಗಂತ ಹೇಳ್ತಾನೆ. ಇಲ್ಲ, ನಾನು ಮಿಲಿಟ್ರಿ ಹೋಗೋಣ ಅಂತಾನ. ಅಪ್ಪಗೆ ಎದುರು ಹಾಕೊಂಡು ಮಿಲಿಟ್ರಿಗೆ ಹೋಗ್ತಾನೆ. ಮಿಲಿಟ್ರಿ ಹೋಗಿ ಸಿಗ್ಲಾದಲ್ಲಿ ಎಲ್ಲೋ ಕೆಲಸ ಮಾಡಬೇಕಾದ್ರೆ ಗುಂಡು ಬೀಳ್ತದೆ, ಹೋಗ್ತಾನೆ. ಆದರೆ ಅವನು ಕೂಡ ಒಂದು ಮಾತು ತಗೊಂಡ್ಬಿಡ್ತಾನೆ. ಅವನು ಕೂಡ ಮಾತಾಡ್ಬೇಕಾದ್ರೆ ನಾನು ಏನಾದರೂ ತೀರ್ಕೊಂಡ್ರೆ ನೀನು ಅಳಗಿಲ್ಲ ಅಂತ ಒಂದು ಮಾತು ಭಾಷೆ ತಗೊಂಡ್ಬಿಡ್ತಾನೆ. ಬಾಡಿ ಬರ್ತದೆ, ಬಾಡಿ ಬಂದ್ರೆ ಆ ತಾಯಿ ಬಾಡಿ ನೋಡ್ತಾಳೆ, ಉಮ್ಮಳಿಸಿ ಬರ್ತದೆ. ಆದರೆ ಅವನು ಹೇಳಿದಂಥ ಮಾತು ನೆನಪಾಗ್ತದೆ, ಆಕೆ ಹೇಳೋದಿಲ್ಲ. ನಂತರ ಆಕೆಗೆಲ್ಲ ಮುಗಿಸಿದ ಮೇಲೆ ಸುತ್ತಮುತ್ತಿರ್ತಕ್ಕಂಥ ಶಾಲೆ ಕಾಲೇಜುಗಳಿಗೆ ಹೋಗಿ ಎಲ್ಲ ದೇಶಾಭಿಮಾನದ ಬಗ್ಗೆ ಭಾಷಣ ಮಾಡ್ತಾಳೆ. ಇದ್ರಾಗ ಆ ಪುಸ್ತಕದಾಗ ಅದೆಲ್ಲ ಒಟ್ಟು ದೇಶಾಭಿಮಾನ ಅಂತಕ್ಕಂಥ ಕೆಲಸವನ್ನು ಒಂದು ಶಾಲೆ ಹುಡುಗರು ಈಗ ಭಾಷಣವನ್ನು 3-4 ಬಾರಿ ಹುಡುಗರಿಗೆ ಮಾಡಿದ ಮೇಲೆ ಒಂದು ಶಾಲೆ ಹುಡುಗರು ಬರ್ತಾರೆ. ತಾಯಿ ನೀನು ಹೇಳಿದ್ದೆಲ್ಲ ನಮಗೆ ನೆನಪದ, ನಾವು ಮಿಲಿಟರಿ ಸೇರ್ತೀವಿ, ದೇಶಾಭಿಮಾನವನ್ನು ಮಾಡ್ತೀವಿ, ದೇಶಕ್ಕೆ ಸೇರ್ತೀವಿ, ದೇಶಕ್ಕೆ ಯುದ್ಧ ಮಾಡ್ತೀವಿ, ಎಲ್ಲ ನಾವು ಕಲಿತೀವಿ ಅಂತ ಮಕ್ಕಳು ಬಂದು ಹೇಳಿದಾಗ ಅಂತ ಖುಷಿಯಾಗುತ್ತೆ. 18 ಪುಸ್ತಕಗಳನ್ನು ಬರೀತಾಳೆ. ನೋಡಿ, ನಮ್ಮ ಹೆಣ್ಮಕ್ಕಳು ಮನಸ್ಸು ಮಾಡಿದರೆ ನೀನು ಮಾಡಬಹುದು ಮೊದಲಿಗೆ ಎಲ್ಲ ನಮ್ಮ ಉದಾಹರಣೆಗಳು ಸಿಗ್ತಾವೆ, ಮಿಲಿಟರಿ ಉದಾಹರಣೆಗಳು ಸಿಗ್ತಾವೆ. ಇಂಥ ಎಲ್ಲ ಉದಾಹರಣೆಗಳನ್ನು ನಾವು ಮುಂದಿಟ್ಕೊಂಡು ನಮ್ಮ ಮಕ್ಕಳನ್ನು ಆ ರೀತಿಯಾಗಿ ನೀವೆಲ್ಲ ತಯಾರು ಮಾಡಬೇಕು. ಅದು ಬಹಳ ಮುಖ್ಯ. ಇಂಗ್ಲೀಷ್ನ ತಯಾರು ಮಾಡಬೇಕು, ಕಾನ್ಫಿಡೆನ್ಸ್ ತಯಾರು ಮಾಡಬೇಕು, ಅದರ ಜೊತೆಗೆ ದೇಶಾಭಿಮಾನವನ್ನು ಕೊಡಲಿ. ನಮ್ಮ ಮಕ್ಕಳ ತಾಕತ್ತಾಗಿ ಹೊರಗೆ ಬರ್ತಕ್ಕಂಥ, ಧೈರ್ಯವಾಗಿ ಹೊರಗೆ ಬರ್ತಕ್ಕಂಥ ವ್ಯವಸ್ಥೆ ಬರ್ತದೆ ಅಂತ ಹೇಳ್ತಾ, ನೀವೇನು ಸೊಸೈಟಿ ಮಾಡ್ತೀರಿ ಅದಕ್ಕೆ ಹಣ ಬೇಕಾದ್ರೆ ಹೇಳಿದ್ರೆ ನಾವು ಡಿಪಾಸಿಟ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅದರ ಅಕೌಂಟ್ ಸರಿಯಾಗಿ ಅಕೌಂಟ್ ಸರಿಯಾಗಿದ್ದರೆ ನಿಮ್ಮ ಮನೆಗಳ ಅಕೌಂಟ್ಗಳು ಚಲೋ ಇರ್ತಾವೆ. ಇಲ್ಲ ಯಾವುದೇ ನಮ್ಮ ಹೆಣ್ಮಕ್ಳಿಗೆ ಹೇಳ್ತೀವಿ, ಎಲ್ಲಿ ಹೋಗ್ತೀರಿ? ಡಿಮಾರ್ಟ್ ಯಾವುದು? ಯಾವುದು? ಡಿಮಾರ್ಟ್. ಇವರು ಪಗಾರ ಬಂದ್ಗಳು ಅಲ್ಲಿ ಹೋಗ್ಕೊಂಡಿರ್ಬೇಡ. ನಿನ್ನ ಬಂದಿರ್ತಾವ, ತಗೊಂಡು ಮನೆಗೆ ಬಂದ್ರೆ ಸಾಲ ಹಾಕತ್ತೆ, ತೀರ್ಸೋರು ಯಾರು? ಇರೋ ನಿಮ್ಮವು 4 ಗುಂಟೆ 5 ಗುಂಟೆ 10 ಗುಂಟೆ ಜಮೀನು ಇರ್ತಾವ. ಆ 4 ಗುಂಟೆ 10 ಗುಂಟೆ ಜಮೀನು ಇರೋದ್ರಿಂದ 1 ಎಕರೆ ಮಾಡತಕ್ಕಂಥ ವ್ಯವಸ್ಥೆ ನೀವು ಮಾಡಬೇಕಾಗತ್ತೆ. ಆ ಅಕೌಂಟನ್ನು ಹಂಗೆ ಇಡಬೇಕಾಗತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ತಗೋಬೇಕು, ಅಷ್ಟೇ ಜೀವನ ಮಾಡಬೇಕು. ಅದು ಏರ್ಕೊಂತ ಹೋಗ್ಬೇಕು. ವರ್ಷ ನಿಮ್ಮ ಅಕೌಂಟ್ ಏರ್ಕೊಂತ ಹೋಗ್ಬೇಕು. ಅವು ಬೆಳೀತಾ, ನೀವು ಬೆಳೆಯಲ್ಲ ಅಲ್ಲ, ಅಂಗಡಿಯವ್ರು ಬೆಳೀತಾರೆ, ನೀವು ಹಿಡಿತೀರಿ. ಹಂಗಾಗಬಾರ್ದು. ನೀವು ಏರ್ಕೊಂತ ಹೋಗ್ಬೇಕು. ಆವಾಗ ಅದು ತಾಕತ್ತಾಗೋದು. ಇಂಥ ಎಷ್ಟು ಜನ ಹೆಣ್ಮಕ್ಳು ಬೇಕು.
ಸ್ಲಮ್ಮಿನಲ್ಲಿ ಕೆಲಸ ಮಾಡಿದಂತ ಒಬ್ಬ ಜ್ಯೋತಿ ಅನ್ನೋ ಒಬ್ಬ ಹೆಣ್ಮಗಳು ಈ ಅಂಬಾನಿ ಮನೆ ಹತ್ರ ಮನೆ ಕಟ್ಕೊಂಡಾಳೆ. ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು, ಎಷ್ಟು ನೋವು ಮಾತಕ್ಕೆ ಸಮಾಜ ಎಷ್ಟು ನೋವು ಕೊಡ್ತು, ಗಂಡನ ಮನೆಯವರು ನೋವು ಕೊಡ್ತಾರೆ. ಅಲ್ಲಿಂದ ಹೊರಗೆ ಬರ್ತಾಳೆ, ಅವರಪ್ಪ ಪೊಲೀಸ್ ಇರ್ತಾನೆ, ಹೊರಗೆ ಬರ್ತಾಳೆ. ಆ ಸ್ಲಮ್ಮಿಗೆ ತಗೊಂಡೋಗಿ ಲಗ್ನ ಮಾಡಿಕೊಡ್ತಾರೆ, ಆ ಲಗ್ನದಲ್ಲಿ ತ್ರಾಸ ಕೊಡ್ತಾರೆ, ಅಲ್ಲಿ ಮನೆ ಒಳಗೆ ತ್ರಾಸ ಕೊಡ್ತಾರೆ. ಅಲ್ಲಿಂದ ಹೊರಗೆ ಬರ್ತಾಳೆ, ಯಾರೋ ಒಬ್ಬ ಹೇಳ್ತಾನೆ ಬಟ್ಟೆ ಒಗೆಯೋದು ಕಲಿ, ಪಂಚಾಯತ್ಗೆ 5 ರೂಪಾಯಿ ಸಿಗ್ತಿತ್ತು ತಿಂಗಳಿಗೆ, ಅವಾಗ 12 ರೂಪಾಯಿ ಸಿಗ್ತದೆ. ಮತ್ತೊಬ್ಬ ಹೇಳ್ತಾನೆ SSC ಆಗಂತ ಹೇಳ್ತಾನೆ, ಕ್ಷಣಕ್ಕಿದ್ದು SSC ಆಗಂತ ಹೇಳ್ತಾನೆ, SSC ಆಗ್ತಾಳೆ. ಆಮೇಲೆ ಇನ್ನೊಬ್ಬ ಹೇಳ್ತಾನೆ BA ಆಗಂತ ಹೇಳ್ತಾಳೆ, BA ಆಗ್ತಾರೆ. ಅವನು ಕರ್ಕೊಂಡು ಹೋಗಿ ಅವನು ಮುಂಬೈದ ಒಂದು ಫ್ಯಾಕ್ಟ್ರಿ ನೌಕರಿಗೆ ಸೇರಿಸ್ತಾನೆ, 500 ರೂಪಾಯಿ ತಿಂಗಳು ಕೊಡ್ತಾರೆ. ಆ ಕಾಲಕ್ಕೆ ಖುಷಿಯಾಗಿ ಬರ್ತೈತಿ. ಅದರಲ್ಲಿ ಕೆಲಸ ಮಾಡ್ಕೊತ 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 ಅಗದಿ ಅನುಭವ ಹೆಚ್ಚಾಗತ್ತೆ ಆಕೆಗೆ. ಮಕ್ಕಳಲ್ಲಿ ಒಂದು ಫ್ಯಾಕ್ಟ್ರಿ ಇರ್ತದೆ, ಫ್ರಿಜ್ ಇದಾವಲ್ಲ ಮನೆಯಾಗ ಫ್ರಿಜ್ ಇದಾವಲ್ಲ, ಯಾರು ಗಪ್ಪದಾರ ನೋಡಿ ಗೊತ್ತೈತೆ. ಅಂದ್ರೆ ಮನಸ್ಸು ಮಾಡಿದರೆ ಏನು ಆಗ್ತದೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ನೋಡು, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಳೆ, ಆ ಫ್ಯಾಕ್ಟ್ರಿಗೆ ಅನುಭವ ಆಗುತ್ತೆ. ಮಕ್ಕಳಿಗೊಂದು ನಿಮ್ಮ ಫ್ರಿಜ್ನಾಗ AC ಇದಾವಲ್ಲ, AC ತಯಾರಾಗ್ತಕ್ಕಂಥ ಫ್ಯಾಕ್ಟ್ರಿ ಫೇಲ್ ಆಗಿರ್ತದೆ, ಮಾರಾಟಕ್ಕೆ ತೆಗಿತಾರೆ. ಆಗಿನ ಕಾಲಕ್ಕೆ 50 ಲಕ್ಷ ರೂಪಾಯಿಗೆ ಅದನ್ನು ಕೊಡ್ತಾಳೆ, ಅದು ಸಾಲ ತೀರಿಸ್ತಾಳೆ. ಅದನ್ನು ಒಬ್ಬ ಅನುಭವಿ ಇಂಜಿನಿಯರ್ ಇರ್ತಾನೆ, ಅವನ್ನ ಹಿಡ್ಕೊಂಡು ಕೆಲಸ ಮಾಡ್ತಾಳೆ. ಅದನ್ನ ಹಿಡ್ಕೊಂಡು ಕೆಲಸ ಅಖಿಲ ಕರ್ನಾಟಕ ಎಲ್ಲದೂ ಬಹಳ ಚಲೋವಾಗಿ ಬರ್ತದೆ. ಮಾಜಿ ಸೈನಿಕರ ಸಂಘ ನೆಡಸೋಸಿ ಇವತ್ತು ಜೀವಂತದಾಳೆ. ನಮ್ಮ ಅಂಬಾನಿ ಮನೆ ಮಕ್ಕಳಿಗೆ ಉದ್ಘಾಟನಾ ಸಮಾರಂಭ. ಅಂದ್ರೆ ನಾವು ಅಕೌಂಟ್ ಅನ್ನ ಸರಿಯಾಗಿ ಇಟ್ಕೊಂಡು ಧೈರ್ಯವಾಗಿ ನಾವು ಕೆಲಸ ಮಾಡಿದ್ವಿ ಅಂದ್ರೆ ನಮ್ಮ ಮನೇನು ಆಕೆ ಹೆಂಗೆ 5 ರೂಪಾಯಿಂದ 5 ಕೋಟಿ 8 ಕೋಟಿ ಹೋಗಿ 300 ಜನ ಹೆಣ್ಣು ಮಕ್ಕಳಿಗೆ ಕೆಲಸ ಕೊಟ್ಟ, ಬೇರೆ ಬಡ ಹೆಣ್ಣು ಕೆಲಸ ಕೊಟ್ಟ, 300 ಜನ ಬಡ ಹೆಣ್ಣು ಮಕ್ಕಳಿಗೆ ಕೆಲಸ ಕೊಟ್ಟ. ನೋಡಿ, ಇದು ನಾವು ತಿಳ್ಕೊಳ್ತಕ್ಕಂಥದ್ದು. ಮಿಲಿಟರಿ ಒಳಗೂ ಇಂಥ ಹೆಣ್ಮಕ್ಳು ಇದಾರ, ಸಮಾಜದಲ್ಲೂ ಇಂಥ ಹೆಣ್ಮಕ್ಳು ಇದಾರ, ಹೆಣ್ಮಕ್ಳು ಇದಾರ. ಯಾಕೆಂದ್ರೆ ನಾವು ಅಕೌಂಟ್ ಸರಿಯಾಗಿ ಇಟ್ಕೋಬೇಕು ಅನ್ನೋದು ನಾನು ಹೇಳಿದ್ದಾರೆ. ಹೆಣ್ಮಗಳು ಅಕೌಂಟನ್ನು ಸರಿಯಾಗಿ ಇಟ್ಟು ಅಂತೇಳಿ ಆ ಫ್ಯಾಕ್ಟ್ರಿ ಬಹಳ ಮುಂದುವರಿತಕ್ಕಂಥ ಕೆಲಸ ಬಂತು. ಅದಕ್ಕೆ ನೀವೇನು ಕಟ್ತೀರಿ ಕಟ್ಟ್ರಿ, ಬೇಡ ಅನ್ನೋಲ್ಲ. ಅದರ ಅಕೌಂಟನ್ನು ಸರಿ ಯಾರು ಬಿಡಬೇಕಾಗಿಲ್ಲ. ಅಧ್ಯಕ್ಷರು ಬಿಡಬೇಡ, ಇವ್ರು ಬಿಡಬೇಡ, ರೊಕ್ಕ ತುಂಬಬೇಕು. ಮತ್ತು 2 ತಿಂಗಳ ಬಿಟ್ಟು ತಗೊಂಡು ಹೋಗಿ, ಯಾರು ಬೇಡ ಅಂತ ಬಡ್ಡಿ ತುಂಬಬೇಕು. ನಾನು ಬಾಗಲಕೋಟೆ ರೊಕ್ಕ ತಗೋತೀನಿ. ನಾನು ಎಲ್ಲ ಇದು ಲೋನ್ ತೊಗೊಂಡ್ರೆ ಮಠ ಕಟ್ಟಾಕತ್ತೀನಿ ಎಲ್ಲ ಒಬ್ಬರು. ಅದರಿಂದ ಈಗ ತಿಂಗಳಿಗೆ 3 ಲಕ್ಷ ರೂಪಾಯಿ ಇನ್ಕಮ್ ಮಾಡಿ ನಮ್ಗೆ ಎಲ್ಲ ಒಬ್ಬರು ಇದು ಸಿಗ್ತದೆ. ನಿಮ್ಗೆ ಅದೇ ನಾವು ಓಡಿ ಅಂತ ಸಿಗ್ತದೆ. ಆ ಓಡಿಯನ್ನು ಬ್ಯಾಂಕ್ನಾಗ ತಗೊಂಡು ಮಠ ಕಟ್ಟಾಕತ್ತೀನಿ ಎಲ್ಲ. ಅಂದರೆ ನಾವು ವ್ಯವಸ್ಥಿತವಾಗಿ ಮಾಡಿಕೊಂಡ್ರೆ ಏನೆಲ್ಲ ಆಗ್ತದೆ. ನಿರ್ಮಾಣದಲ್ಲೂ ಎಲ್ಲ ಅನುಕೂಲ ಇದೆ. ಇಲ್ಲಿ ಕಣಕನೂ ಕೊಡ್ತಾರೆ, ಎಲ್ಲ ಅನುಕೂಲ ಇದೆ, ಅಕೌಂಟ್ ಅದ, ಎಲ್ಲ ನೀವು ಚೆನ್ನಾಗಿ ಮಾಡಿಕೊಡ್ರಿ ಅಂತ ಹೇಳ್ತಾ ಮಠ ನಿಮ್ಗೆ ಏನು ಬೇಕೆಲ್ಲ ಸಹಕಾರ ಕೊಡ್ತದೆ. ಸುತ್ತಮುತ್ತ ಸರ್ಕಾರ ಗಿಡಗಳನ್ನು ಹಚ್ತಾ, ನಾವು ನಿಮ್ಗೆ ಹೇಳೋ ಒಂದೇ ಮಾತು ಕಿವಿ ಮಾತ್ರ, ಸರ್ಕಾರ ಗಿಡಗಳನ್ನು ಹಚ್ತಾ ನಾವು ಹಚ್ಚೋದೇ ಬೇಕಾಗಿಲ್ಲ. ಅವ್ರಿಗೆ 2 ವರ್ಷ ನೀರು ಹಾಕಿ ಸಾಕು, ಮತ್ತೊಂದು ಏನು ಮಾಡೋದು ಬೇಕಾಗಿ. 2 ವರ್ಷ ನೀರು ಹಾಕಿದ್ರೆ ಮಸ್ತ್ ಬೆಳಿತಾವೆ ಗಿಡಗಳು. ಅವು ನಿಮಗೂ ಕತೆ ಹೇಳ್ತಾವ, ತಮ್ಮ ನಿಮ್ಮ ಮಕ್ಕಳು ಈಗೆಲ್ಲರೂ ಬಂದು ಕುತ್ಕೊಂಡು ಎಷ್ಟು ಖುಷಿ ಆಗುತ್ತೆ ನೋಡೋದು ನಿಮ್ಮ ಕತೆ ಹೇಳ್ತಾವಲ್ಲ. ಅದಕ್ಕೆ ನಾವು ಮಾಡೋದು ಸಾಲ ಮರದ ತಿಮ್ಮಕ್ಕನ ಬಗ್ಗೆ ನಾವು ಮಾತಾಡೋದು ಬೇಡ. 4 ಮರ ಬೆಳೆಸೋಣ. ಆಮೇಲೆ ನಿಮ್ಮ ಉದ್ದೇಶಗಳನ್ನ ಸಮಾಧಾನವಾಗಿ ಬಿಟ್ಕೊಂಡು ಮನೆ ಗ್ರಂಥಾಲಯವಾಗಬೇಕು ಅಂತಾರವರು, ಮನೆ ಮಂತ್ರಾಲಯವಾಗಬೇಕು ಅಂತಾರವರು, ಮನೆ ದೇವಾಲಯವಾಗಬೇಕು ಅಂತ. ನಿಮಗೆಲ್ಲರಿಗೂ ಒಂದು ಪುಸ್ತಕ ಕೊಡ್ತೀವಿ, ಸಂವಿಧಾನ. ಇದು ಮುಖ್ಯವಾಗಿ ಬೇಕು. ನೀವೇನೇ ಮಾಡಿ ಎಲ್ಲ ಸಂವಿಧಾನ ಬೇಕು. ಇದರಲ್ಲಿ ಸಂಘಗಳು ಹೆಂಗಿರಬೇಕು ಏನು ಅಂತ. ಇವರೊಬ್ಬರು ಭಾಳ ಬಡತನದಲ್ಲಿ ಬೆಳೆದವರು, ಭಾಳ ತಹಶೀಲ್ದಾರಿಯಾಗಿದೆ, ರೊಕ್ಕಿಲ್ಲ, ಓದಕ್ಕೆ ರೊಕ್ಕಿಲ್ಲ. ಇಂಥ ಪರಿಸ್ಥಿತಿ ಬೆಳೆದ ಮನುಷ್ಯ ಎಲ್ಲರೂ ಒಳ್ಳೆಯದಾಗಲಿ ಅಂತಂತೇಳಿ ಅವರು SC ಅವರೆಲ್ಲರೂ ಒಳ್ಳೆಯದಾಗಲಿ ಅಂತಂತೇಳಿ ಸಂಕ್ಷಿಪ್ತವಾದ ಒಂದು ನಿಮ್ಮ ಸಂವಿಧಾನವನ್ನು ನಿಮಗೆ ಕೊಡ್ತಾರೆ. ಅವೆಲ್ಲ ಒಬ್ಬರು ತಗೊಂಡ್ಬಂದಿನಿ, ನಾನೇ ತಗೊಂಡ್ಬಂದಿನಿ. ನಿಮಗೆಲ್ಲ ಆದಷ್ಟು ಮಂದಿ ಕೊಡ್ತೀನಿ. ಕಡಿಮೆ ಇದಾವೆ, 35 ಇದಾವೆ. ಸ್ವಲ್ಪ ಎಲ್ಲರೂ ಬಿಟ್ಕೊಂಡು ಏನು ಸಂಸ್ಥೆ ಕಟ್ತೀರಿ ಸಮಾಧಾನವಾಗಿ ಓಡಿಕೊಡಿ. ಇದು ಬೇಸ್ಮೆಂಟ್. ಇದು ಈ ಬೇಸ್ಮೆಂಟ್ ಮೇಲೆ ನಿಮ್ಮ ಸಂಸ್ಥೆ ಬೆಳೆದ್ರೆ ಯಾವ ಕಾಲಕ್ಕೂ ಏನಾಗೋದಿಲ್ಲ, ಬೆಳ್ಕೊಂತ ಹೋಗಿದೆ ಅಂತ ಹೇಳ್ತಾರೆ. ನೀವೆಲ್ಲರಿಗೂ ದೇವರ ಶಕ್ತಿ ಕೊಟ್ಟಿದ್ದಾನೆ. ಕೊಟ್ಟಿರೋ ಶಕ್ತಿಯನ್ನು ತುಂಬ ಚೆನ್ನಾಗಿ ಬಳಸಿಕೊಂಡು ನಾವೆಲ್ಲ ಬೆಳೆಯೋಣ ಅಂತಂತ ಹೇಳ್ತಾ ಮಾತುಗಳಿಗೆ ವಿರಾಮ ಮಾಡ್ಕೊಳ್ಬೇಕು.